ಪಿ ಎಮ್ ಕಿಸಾನ್ ಒಟ್ಟು 4,000 ಬಂತು. ಹೌದು, ತುಂಬ ಜನ ಕಮೆಂಟ್ ಮಾಡ್ತೀರಾ, ಕೇಳ್ತೀರಾ. ಈಗ ಇದು ಹೌದಾ ಸರ್, 4,000 ಬಂತಾ ಅಥವಾ 2,000 ಬಂತಾ ಅಥವಾ 6,000 ಬಂತಾ, ಎಷ್ಟು ಬಂತು ಸರ್ ಅಂತ ಹೇಳ್ತೀರಾ, ಕೇಳ್ತೀರಾ ನೀವೆಲ್ಲರೂ ಕೂಡ. ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಡಿಯೋವನ್ನು ಸ್ಕಿಪ್ ಮಾಡಿ ಹಾಗೆ ಹೋದರೆ ಏನೂ ಕೂಡ ಪ್ರಯೋಜನ ಇಲ್ಲ. ನಾನು ಅದಕ್ಕೆ ಹೇಳುವಂಥದ್ದು, ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನ ಕೇಳಿದ್ರಿ, ಹಣ ಬಂದಿಲ್ಲ, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮೆ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ಎಲ್ಲರೂ ಕೂಡ ಕೇಳಿದ್ರಿ. ಅದ್ರ ಬಗ್ಗೆ ಎಲ್ಲರೂ ಕೂಡ ನಮ್ಗೆ ಹಣನೇ ಬಂದಿಲ್ಲ ಸರ್, ಹಾಗಿಲ್ಲ ಹೀಗಿಲ್ಲ ಮತ್ತೊಂದಿಲ್ಲ, ನಮಗೆ ಸರ್ಕಾರ ಏನಾದರೂ ಹಣ ಹಾಕ್ತಾ ಇದೆಯಾ, ನಮ್ಗೆ ಎಲ್ಲಿದೆ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಹಣ ಬರುತ್ತೆ ಹಾಗೆ ಹೀಗೆ ಅಂತ ಹೇಳ್ತೀರಾ ನೀವು. ನಮ್ಮ ನಯ ಪೈಸೆ ಕೂಡ ಹಣ ಬರ್ತಾ ಇಲ್ಲ, ಏನಿಲ್ಲ ಇಲ್ಲಿ ಅಂತ ನೀವು ಎಲ್ಲರೂ ಕೂಡ ಹೇಳ್ತೀರಾ. ನಾನು ನಿಮ್ಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ತಿಳಿಸ್ಕೊಡ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಿಂದ ಖಂಡಿತವಾಗ್ಲೂ ನಿಮ್ಗೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋಂತ ಅಗತ್ಯ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಒಂದಿಷ್ಟು ಜಿಲ್ಲೆಗಳನ್ನು ತಿಳ್ಕೊಳ್ಳಿ. ಆ ಒಂದಿಷ್ಟು ಜಿಲ್ಲೆಗಳು ಅಂದರೆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ನೋಡಿ. ಆ್ಯಂಡ್ ಒಂದು ಬಾರಿ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಒಂದು ಬಾರಿ ವಿಡಿಯೋನ ಕ್ಲಿಕ್ ಮಾಡಿ ಆ್ಯಂಡ್ ಡೆಫಿನೆಟಾಗಿ ನೋಡಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಯಾವ ಜಿಲ್ಲೆಗಳು, ಆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳನ್ನು ಒಂದು ಬಾರಿ ನೋಡಿ ಆ್ಯಂಡ್ ಚೆಕ್ ಮಾಡಿ ನೀವೆಲ್ಲರೂ ಕೂಡ. ಫಸ್ಟ್ ಬಂದುಬಿಟ್ಟು ಹಾವೇರಿ ಜಿಲ್ಲೆ ಆ್ಯಂಡ್ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ. ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಯೋಜನೆ. ಅಂದರೆ ಇದು ಸೀದಾ ಇಡೀ ಇಂಡಿಯಾಕ್ಕೆ ಒಂದು ದೊಡ್ಡ ಯೋಜನೆ. ಇದರಲ್ಲಿ ಹಣ ಬರಲ್ಲ ಅನ್ನುವಂಥದ್ದು ಏನಿರಲ್ಲ. ಅಂದರೆ ಈಗ ರಾಜ್ಯ ಸರ್ಕಾರದ ಯೋಜನೆಗಳು ಹಣ ಬರಲ್ಲ ಆ ರೀತಿ ಮಾತಾಡ್ತಾ ಇಲ್ಲ. ಆದರೆ ಈಗ ಇದರಲ್ಲಿ ಹಣ ಜಮೆ ಆಗುತ್ತೆ, ಒಂದು ಮಟ್ಟಿಗೆ ಹಣ ಬಂದೇ ಬರುತ್ತೆ. ಆದರೆ ಅದರಲ್ಲೂ ಕೂಡ ಒಂದು ಮಟ್ಟಿಗೆ ಹಣ ಬಂದೇ ಬರುತ್ತೆ. ಆದರೆ ಎಲ್ಲದರಲ್ಲೂ ಕೂಡ ಪರ್ಮನೆಂಟ್ ಡೆಫಿನೆಟ್ಲಿ ಹಣ ಜಮೆ ಆಗುತ್ತೆ. ಅಂದರೆ ಹಣ ಬರಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಆದರೆ ನಾನು ಹೇಳುವಂಥದ್ದು ಖಂಡಿತವಾಗ್ಲೂ ಡೆಫಿನೆಟ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಒಂದಿಷ್ಟು ಜನ ಹೇಳ್ತಾರೆ ಹಣ ಬರಲ್ಲ, ಆ ರೀತಿ ಏನಿಲ್ಲ. ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ನನ್ನ ಅನಿಸಿಕೆ, ನನ್ನ ಮೈ ಸೆಲ್ಫ್ ಅಂದರೆ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ, ನನ್ನ ಒಪಿನಿಯನ್, ಮೈ ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂತಂದರೆ, ನಾನು ಹೇಳುವಂಥದ್ದು, ದಯವಿಟ್ಟು ಹೇಳುವಂಥದ್ದು, ಎಲ್ಲರೂ ಕೂಡ ಒಂದು ಬಾರಿ ತಾಳ್ಮೆಯಿಂದ ಇರಿ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಬರುತ್ತೆ. ಈಗ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ಆ ಒಂದಿಷ್ಟು ಜಿಲ್ಲೆಗಳಲ್ಲಿ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಡೆಫಿನೆಟಾಗಿ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಫಸ್ಟ್ ಜಿಲ್ಲೆ ಬಂದುಬಿಟ್ಟು ಹಾವೇರಿ, ಕೋಲಾರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ವಿಜಯಪುರ ಆ್ಯಂಡ್ ಆಲ್ಮೋಸ್ಟ್ ಬಾಗಲಕೋಟೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಧಾರವಾಡ, ದಾವಣಗೆರೆ, ಹುಬ್ಬಳ್ಳಿ, ಚಾಮರಾಜನಗರ ಆ್ಯಂಡ್ ಆಲ್ಮೋಸ್ಟ್ ಪ್ರತಿ ಒಂದು ಜಿಲ್ಲೆಗೂ, ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ. ಆ್ಯಂಡ್ ಒಂದಿಷ್ಟು ಜನ ಹೇಳ್ತಾರೆ ಆಗಲ್ಲ, ಇಲ್ಲ, ಖಂಡಿತವಾಗ್ಲೂ ಜಮೆ ಆಗುತ್ತೆ. ನೀವು ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಆದರೆ ನೀವು ಡಾಕ್ಯುಮೆಂಟ್ಸನ್ನು ಕ್ಲಿಯರ್ ಇರಬೇಕು. ವಿತ್ ದ ಡಾಕ್ಯುಮೆಂಟ್ಸ್ ಇಸ್ ಕ್ಲಿಯರ್ ಇಲ್ಲ ಅಂತಂದರೆ ಜಮೆ ಆಗಲ್ಲ. ಹೇಗೆ ಜಮೆ ಆಗುತ್ತೆ? ಒಂದಿಷ್ಟು ಜನ ಹೇಳ್ತಾರೆ ಡಾಕ್ಯುಮೆಂಟ್ಸ್ ಇಲ್ಲದೇನೂ ಕೂಡ ಜಮೆ ಆಗುತ್ತೆ ಹಾಗೆ ಹೀಗೆ ಅಂತ. ಇಲ್ಲ, ಡೆಫಿನೆಟಾಗಿ ಡಾಕ್ಯುಮೆಂಟ್ಸ್ ಇಲ್ಲದೆ ಜಮೆ ಆಗಲ್ಲ. ತುಂಬ ಜನ ಹೇಳ್ತಾರಂಥದ್ದು ಸರಿ. ಯಾಕಂತಂದರೆ ಯೋಚನೆ ಮಾಡಿ, ನಾನು ಹೇಳಬೇಕಾಗಿಲ್ಲ. ಡಾಕ್ಯುಮೆಂಟ್ಸ್ ಇಲ್ಲ ಹೇಗೆ ಜಮೆ ಆಗುತ್ತೆ? ಡಾಕ್ಯುಮೆಂಟ್ಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಅದಕ್ಕೆ ಹೇಳುವಂಥದ್ದು, ಡಾಕ್ಯುಮೆಂಟ್ಸ್ ತುಂಬ ಜನ ಮಿಸ್ ಮಾಡ್ತಾಯಿದ್ದಾರೆ. ಹಾಗಾಗಿ ಡಾಕ್ಯುಮೆಂಟ್ಸನ್ನು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಡಾಕ್ಯುಮೆಂಟ್ಸ್ ಬೇಕು. ಹಾಗಾಗಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರನ್ನು ನಾನು ಹೇಳುವಂಥದ್ದು ಎಲ್ರಿಗೂ ಕೂಡ ಹೇಳುವಂಥದ್ದಿಷ್ಟೇ, ಡಾಕ್ಯುಮೆಂಟ್ಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡಾಕ್ಯುಮೆಂಟ್ಸನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಬರಲಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲ ಅಪ್ಡೇಟನ್ನು ಕೂಡ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಮಾಡ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಡಾಕ್ಯುಮೆಂಟ್ಸನ್ನು ಒಂದು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಡಾಕ್ಯುಮೆಂಟ್ಸನ್ನು ಎಲ್ಲರೂ ಕೂಡ, ಈಗ ಡಾಕ್ಯುಮೆಂಟ್ಸ್ ಅಂತಂದಾಗ ಎಲ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲರೂ ಕರೆಕ್ಟಾಗಿ ಇಟ್ಕೊಳ್ತಾರೆ. ಆದರೆ ಒಂದಿಷ್ಟು ಜನ ಇಟ್ಕೊಳ್ಳದೆ ಇದ್ದರೆ, ನಾನು ಅಂಥವ್ರಿಗೆ ಹೇಳುವಂಥದ್ದು ಏನಂತಂದರೆ, ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ವಾಟ್ ಎವರ್ ಇಟ್ ಈಸ್, ಏನೇ ಆಗಲಿ, ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆಗಲ್ಲ ಹಾಗೆ ಹೀಗೆ ಅನ್ನುವಂಥದ್ದು ಅದಕ್ಕೆಲ್ಲ ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ. ನಾನು ಫಸ್ಟ್ ಆಫ್ ಆಲ್ ಹೇಳುವಂಥದ್ದು, ಆ ರೀತಿಯ ವಿಷಯಗಳಿಗೆ ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಯಾಕೆ ಬರಲ್ಲ?
ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸಿಂಪಲಾಗಿ ಹೇಳ್ತೀನಿ ನಾನು ಏನಪ್ಪ ಅಂತಂದರೆ ಇಲ್ಲಿ ಒಂದು ಡಾಕ್ಯುಮೆಂಟ್ಸ್ ಇದ್ದರೆ ರೇಷನ್ ಕಾರ್ಡ್. ಯಾಕಂತಂದರೆ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲ ಸರ್ಕಾರಗಳು ಮೇಯ್ನಾಗಿ ನಿಮಗೆ ಕೊಡುವಂಥ ಮೇಯ್ನ್ ಆಗಿರುವಂಥ ಒಂದು ಯೋಜನೆ ಅಂತಂದರೆ ಇದೆ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಯು ಕ್ಯಾನ್ ಡೂ ಇಟ್ ಅಂತಂದರೆ ಆ ಕೆಲಸವನ್ನು ಮಾಡಿ ಅಂತ ನಾನು ಹೇಳುವಂಥದ್ದಷ್ಟೇ. ಸಿಂಪಲಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಗೃಹಲಕ್ಷ್ಮಿ ಹಣನೂ ಕೂಡ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಎಲ್ಲ ಕಂತಿನ ಹಣನೂ ಕೂಡ ಸದ್ಯದಲ್ಲೇ ಜಮೆ ಆಗುತ್ತೆ. ಅಂದರೆ ಒಂದಿಷ್ಟು ಕಂತುಗಳಲ್ಲಿ ಹಣ ಜಮೆ ಆಗಿಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಎಲ್ಲ ಕಂತಿನ ಹಣನೂ ಬರಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಫಸ್ಟ್ ಆಫ್ ಆಲ್ ಇಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ, ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇದಾದಮೇಲೆ ಇನ್ನೊಂದು ವಿಚಾರ ಸಿಂಪಲಾಗಿ ನಾನು ನಿಮ್ಗೆ ಹೇಳಲಿಕ್ಕೆ ಹೋಗ್ತೀನಿ. ಬೆಳೆ ಪರಿಹಾರ ಹಣ 2250 ಕೋಟಿ ರೂಪಾಯಿಗಳು ಜಮೆ ಆಗಿರುವಂಥದ್ದು ಒಂದು ಖುಷಿ ವಿಚಾರ. 2250 ಕೋಟಿ ಯೋಚನೆ ಮಾಡಿ. ಈಗ ಸರ್ಕಾರ ನಿಮ್ಗೆ ಹಣ ಹಾಕಬೇಕು, ನಿಮಗೆ ಸರ್ಕಾರ ಅಷ್ಟು ಹಣವನ್ನು ಕೊಡ್ತಾ ಇದೆ. 2250 ಕೋಟಿ ರೂಪಾಯಿ, INR ರೂಪಾಯಿ. 2250 ಕೋಟಿ ಅಂತಂದರೆ ಯೋಚನೆ ಮಾಡಿ ಯಾವ ಲೆವೆಲಿನ ದುಡ್ಡು. ಅಷ್ಟು ನಿಮ್ಗೆ ಹಣ ಅಂದರೆ ಸರ್ಕಾರ ಕೊಡಬೇಕಂತಂದರೆ ಅಷ್ಟು ಸರ್ಕಾರಕ್ಕೆ ಅಷ್ಟು ಹಣವನ್ನು ನಿಮ್ಮ ಒಂದು ಯೋಜನೆ ಮೇಲೆ ವ್ಯಯ ಮಾಡಬೇಕಂತಂದರೆ ಅಷ್ಟು ಮಾಡ್ತಾ ಇರಬೇಕಾದ್ರೆ ನೀವು ಅರ್ಜಿ ಹಾಕಲ್ಲ. ಅಪ್ಲೈ ಮಾಡುವಂಥದ್ದನ್ನು ಕಲೀರಿ. ಅಪ್ಲೈ ಮಾಡಲ್ಲ ಕೆಲವರು, ಸುಮ್ಮನೆ ಬಿಟ್ಬಿಡ್ತೀರಾ. ನಾನು ಹೇಳುವಂಥದ್ದು ಇಷ್ಟೇ, ರೈತರಿಗೆ ಹೇಳುವಂಥದ್ದು ದಯವಿಟ್ಟು ಅಂಥ ಒಂದು ಯೋಜನೆಗಳಿಗೆ ಅಪ್ಲೈ ಮಾಡಿ. ಬರುವುದು ಬಿಡುವುದು ಬೇರೆ ವಿಚಾರ. ಯಾವತ್ತೂ ರಿಸಲ್ಟಿಗೋಸ್ಕರ ಕೆಲಸ ಮಾಡಬಾರ್ದು. ಅಂತಂದರೆ ಈಗ ನಾವು ಕೆಲಸ ಮಾಡಬೇಕಷ್ಟೇ, ಬರೋದು ಬಿಡೋದು ಅದು ನಮ್ಗೆ ಗೊತ್ತಿಲ್ಲ, ಬಂದರೂ ಬರ್ಬೋದು, ಬರ್ದಿರೋ ಇರ್ಬೋದು. ಆದರೆ ನೀವು ಫಸ್ಟ್ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಮಾತ್ರ ನಿಮಗೇನೋ ಒಂದು ನಾಳೆ ಸಿಗುವಂಥದ್ದು ಬಿಟ್ಟರೆ ಇಲ್ಲ ಅಂತಂದರೆ ಬೇರೆ ಏನೂ ಇಲ್ಲ. ಹಾಗಾಗಿ ನೀವು ಕೆಲಸ ಮಾಡ್ತೀವಿ ಅಂದರೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಆ್ಯಂಡ್ ಅದರೊಟ್ಟಿಗೆ ನೀವು ಫಸ್ಟ್ ಆಫ್ ಆಲ್ ಟ್ರಸ್ಟ್ ಇರಲಿ, ಸರ್ಕಾರದ ಮೇಲೆ ಟ್ರಸ್ಟ್ ಇರಲಿ, ಅಂದರೆ ನಂಬಿಕೆ ಇರಲಿ. ಖಂಡಿತವಾಗ್ಲೂ ಪೇ ಮಾಡೇ ಮಾಡ್ತಾರೆ, ಅಂದರೆ ಪೇಮೆಂಟನ್ನು ಮಾಡೇ ಮಾಡ್ತಾರೆ, ಡೆಫಿನೆಟಾಗಿ ಪೇಮೆಂಟ್ ಮಾಡೇ ಮಾಡ್ತಾರೆ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯವೇ ಇಲ್ಲ. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಈಗ ಒಬ್ಬೊಬ್ಬರಿಗೆ ಅಂತಲ್ಲ ಈ ಒಂದು ಯೋಜನೆ ಹಣ. 2250 ಕೋಟಿ ಅಂದರೆ ಯೋಚನೆ ಮಾಡಿ ಯಾವ ಲೆವೆಲಿನ ಹಣ. 2250 ಕೋಟಿ ಅಂತಂದರೆ ಆ ಲೆವೆಲಿಗೆ ಆಯಿತು, ಸಿಕ್ಕಾಪಟ್ಟೆ ಆಯಿತು. ಯೋಚನೆ ಮಾಡಿ. ನಾನು ಅದೇ ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ನೀವು ಅಪ್ಲೈ ಮಾಡಿ. ಡೆಫಿನೆಟಾಗಿ ಹಣ ಬರುತ್ತೆ. ಯಾರಿಗೆ ಹಣ ಜಮೆ ಆಗಲ್ಲ ಅದೇನು ಏನಿಲ್ಲ, ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ. ನೀವು ಸುಳ್ಳು ಸುದ್ದಿಗಳಿಗೆಲ್ಲ ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂದರೆ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂದರೆ ಒಟ್ಟಿನಲ್ಲಿ ಹೇಳಬೇಕಂತಂದರೆ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಈಗ ಅವರಿಗಾಗಲ್ಲ ಇವರಿಗಾಗಲ್ಲ ಅಂತ ಏನಿಲ್ಲ. ಆ್ಯಂಡ್ ಈಗ ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇಷ್ಟೇ, ನಾನು ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಒಂದೇ ಒಂದು ವಿಚಾರ ಹೇಳುವಂಥದ್ದು, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ನಮಗೆ ನಿಮ್ಮ ಅನಿಸಿಕೆ ಅನ್ನುವಂಥದ್ದು ತುಂಬ ಮುಖ್ಯ ಆಗ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ. ಸದ್ಯದ ಅಂತಲ್ಲ, ಯಾವತ್ತೂ ಕೂಡ. ಯಾಕಂತಂದರೆ ನೀವು ಕಮೆಂಟ್ ಮಾಡ್ತೀರಾ, ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ. ಕಮೆಂಟ್ ಮಾಡಿದಾಗ ಸರ್ಕಾರಕ್ಕೆ ಗೊತ್ತಾಗುತ್ತೆ ಇಷ್ಟು ಜನರಿಗೆ ಹಣ ಹೋಗುವಂಥದ್ದು ಇನ್ನೂ ಕೂಡ ಬಾಕಿ ಇದೆ ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತಾಗುತ್ತೆ. ಆವಾಗ ನಾವು ನೋಡ್ಬೋದು. ಆಮೇಲೆ ನೋಡಿ ಸರ್ಕಾರಕ್ಕೆ ಗೊತ್ತಾಗ್ಬಿಡುತ್ತೆ. ಆವಾಗ ನಮ್ಗೆ ಖುಷಿ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ಎಲ್ರಿಗೂ ನಾನು ಹೇಳುವಂಥದ್ದಿಷ್ಟೇ, ಖಂಡಿತವಾಗ್ಲೂ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಅದನ್ನು ಕೂಡ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ, ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ.
ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮೊಂದು ಅನಿಸಿಕೆ ಅಂತ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿನಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿ ಕಂಟೆಂಟ್ಗಳಿಗೋಸ್ಕರ, ಇದೇ ರೀತಿ ವಿಡಿಯೋಗಳಿಗೋಸ್ಕರ ದಯವಿಟ್ಟು ಲೈಕ್ ಮಾಡಿ, ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ದಿನ ಶುಭವಾಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.